ನಮಸ್ಕಾರ ಫ್ರೆಂಡ್ಸ್, ಮಿಸ್ಟಿಕೆರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಪ್ರೀತಿ ಮಾಡ್ತಾ ಇರುವಂಥ ಆ ವಿಶೇಷ ವ್ಯಕ್ತಿ ನಿಮ್ಮ ಬಗ್ಗೆ ಈಗ ಈ ಕ್ಷಣಕ್ಕೆ ಏನು ಯೋಚನೆ ಮಾಡ್ತಾ ಇರಬಹುದು? ಅವರ ಮನಸ್ಸಿನ ಆಳದಲ್ಲಿ ನಿಮಗಾಗಿ ಪ್ರೀತಿ ಇದೆಯಾ ಅಥವಾ ಕೇವಲ ಗೊಂದಲ ಇದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ನೀವು ಇಲ್ಲಿಗೆ ಬಂದಿದ್ದೀರಾ ಅಂದರೆ ಖಂಡಿತ ಯೂನಿವರ್ಸ್ ನಿಮಗೆ ಏನೋ ಒಂದು ಸಂದೇಶ ಕೊಡೋದಕ್ಕೆ ಬಯಸ್ತಾ ಇದೆ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಬರೋ ಎಲ್ಲ ವಿಷಯಗಳು ಎಲ್ಲರಿಗೂ 100ಕ್ಕೆ 100ರಷ್ಟು ಅನ್ವಯಿಸದೇ ಇರಬಹುದು. ಒಂದು ವೇಳೆ ನಿಮಗೆ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಒಂದು ನಿಖರವಾದ ಮತ್ತು ವೈಯಕ್ತಿಕವಾದ ಮಾರ್ಗದರ್ಶನ ಬೇಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರಲ್ಲಿ ನೀವು ವಾಟ್ಸಪ್ ಮಾಡಬಹುದು. ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲಿ ನಾವು ನಿಮಗಾಗಿ ಪರ್ಸ್ನಲ್ ರೀಡಿಂಗ್ ಮಾಡಿಕೊಡ್ತಾ ಇದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಪಾಸಿಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮಂತೆ ಗೊಂದಲದಲ್ಲಿರೋ ಒಬ್ಬರಿಗಾದರೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೇನೆ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಯೂನಿವರ್ಸ್ನ ಪಾಸಿಟಿವ್ ಎನರ್ಜಿ ನೀವು ಕೂಡ ಸ್ವೀಕರಿಸಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಐ ಲವ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ. ನೀವು ಪ್ರೀತಿಸ್ತಾ ಇರುವಂಥ ವ್ಯಕ್ತಿ ನಿಮ್ಮನ್ನು ಯಾವುದೇ ಷರತ್ತು ಇಲ್ಲದೆ, ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ. ಆದರೆ ಅವರು ಅದನ್ನು ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂದೆ ಹೋಗ್ತಿದ್ದಾರೆ. ಯಾಕೆಂದರೆ ಅವರಿಗೆ ನಿಮ್ಮನ್ನು ಕಳೆದುಕೊಳ್ಳುವಂಥ ಭಯ ಇದೆ. ಅದರ ಜೊತೆಗೆ ಅವರ ಫೀಲಿಂಗ್ಸನ್ನು ಹೇಳ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದಾರೆ. ಅವರ ಮನಸ್ಸಿನಲ್ಲಿ ನೀವು ತುಂಬ ಸ್ಪೆಷಲ್. ನಿಮ್ಮ ಸಂತೋಷ ಅವರಿಗೆ ಮುಖ್ಯ. ನೀವು ಸಂತೋಷವಾಗಿದ್ದರೆ ಅವರು ಕೂಡ ಸಂತೋಷವಾಗಿರ್ತಾರೆ. ಈ ಕನೆಕ್ಷನ್ ಒಂದು ಸೋಲ್ ಲೆವೆಲ್ ಕನೆಕ್ಷನ್ ಆಗಿದೆ. ಇದು ಕಾರ್ಮಿಕ್ ಅಥವಾ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಆಗಿರಬಹುದು. ಜಾಸ್ತಿ ಬೇಗ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ಪ್ರೀತಿ ನಿಧಾನವಾಗಿ ಬೆಳೆಯುತ್ತೆ. ಈ ಕನೆಕ್ಷನ್ ಟೈಮ್ ಜೊತೆ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ. ಈ ಕನೆಕ್ಷನ್ನಲ್ಲಿ ಈಗ ಸ್ವಲ್ಪ ಕನ್ಫ್ಯೂಷನ್ ಅಥವಾ ಅಪ್ಸ್ ಆ್ಯಂಡ್ ಡೌನ್ ಕೂಡ ಇರಬಹುದು. ಅದರ ಅಂತ್ಯ ಪಾಸಿಟಿವ್ ಆಗೋ ಸಾಧ್ಯತೆ ತುಂಬ ಜಾಸ್ತಿನೇ ಇದೆ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ, ಆದರೆ ಅವರು ಮೆಂಟಲಿ ಕ್ಲಿಯರ್ ಆಗಿಲ್ಲ. ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಪಾಸ್ಟ್ ಲೈಫ್ ಇಶ್ಯೂಸ್ ಆಗಿರ್ಬೋದು ಅವರ ಮನಸ್ಸನ್ನು ಅಫೆಕ್ಟ್ ಮಾಡ್ತಿದೆ. ಅದರ ಜೊತೆಗೆ ಅವರು ನಿಮ್ಮ ಕಡೆ ಫುಲ್ ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಒದ್ದಾಡ್ತಿದ್ದಾರೆ. ಅವರು ನಿಮ್ಮನ್ನು ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ತಿಲ್ಲ. ಅವರು ಇಂಟರ್ನಲಿ ನಿಮ್ಮ ಬಗ್ಗೆ ಯೋಚನೆ ಕೂಡ ಮಾಡ್ತಿದ್ದಾರೆ, ಆದರೆ ಹೊರಗೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಯೂನಿವರ್ಸ್ ನಿಮಗೆ ಹೇಳೋದು ಏನಂದರೆ, ನೆಗೆಟಿವಿಟಿ ಬೇಡ, ಡೌಟ್ ಪಡಬೇಡಿ. ನಿಮ್ಮ ಥಾಟ್ಸ್ ಪಾಸಿಟಿವ್ ಆಗಿದ್ದಾಗ ಮಾತ್ರ ಈ ಒಂದು ರಿಲೇಷನ್ಶಿಪ್ ಕೂಡ ಸ್ಲೋಲಿ ಪಾಸಿಟಿವ್ ಡೈರೆಕ್ಷನ್ಗೆ ಹೋಗುತ್ತೆ. ಸ್ವಲ್ಪ ಪೇಷನ್ಸ್ ಇರಲಿ. ಅವರನ್ನು ಜಾಸ್ತಿ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡಿ. ನೀವು ಕಾಮ್ ಆಗಿದ್ದಾಗ ಮಾತ್ರ ಅವರ ಎನರ್ಜಿನ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಹೋಪ್ ಬಿಡಬೇಡಿ, ತುಂಬ ಪಾಸಿಟಿವ್ ಆಗಿ ಇರಿ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ. ಇವರ ಒಂದು ಕನೆಕ್ಷನ್ ತುಂಬ ಒಂದು ದೊಡ್ಡ ಲೆಸನ್ ಕೊಡೋದಕ್ಕೆ ಕಾಯ್ತಾ ಇದೆ ಅನ್ನೋ ಒಂದರ ಸೂಚನೆ ಈಗ ಕಾಣಿಸ್ತಾ ಇದೆ. ಆ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇರಬಹುದು, ಆದರೆ ಅವರು ಎಮೋಷ್ನಲಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ನಿಮಗೆ ಬೆಟರ್ ಎನರ್ಜಿ, ಬೆಟರ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ನೀವು ಬಿಡೋದು ಲಾಸ್ ಖಂಡಿತ ಅಲ್ಲ, ಅದು ಹೊಸ ಬಿಗಿನಿಂಗ್ಗೆ ಸ್ಪೇಸ್ ಮಾಡಿಕೊಡೋದು ಆಗಿರುತ್ತೆ. ಇದು ನಿಮ್ಮ ತಪ್ಪಿನಿಂದ ಅಲ್ಲ, ಅವರ ಸಿಚುವೇಶನ್ ಆಗಿರ್ಬೋದು, ಟೈಮಿಂಗ್ ಆಗಿರ್ಬೋದು, ಅಥವಾ ಪರ್ಸ್ನಲ್ ಜರ್ನಿ ಕೂಡ ಒಂದು ಕಾರಣ ಆಗಿದೆ. ಅವರು ನಿಮ್ಮನ್ನು ಕಂಪ್ಲೀಟಾಗಿ ಮರೀತಾ ಇಲ್ಲ, ಆದರೆ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಒಂದು ಪ್ರಯತ್ನ ಅಂತೂ ಖಂಡಿತ ಮಾಡ್ತಿದ್ದಾರೆ. ಅವರು ಕೂಡ ಕನ್ಫ್ಯೂಸ್ ಆಗಿದ್ದಾರೆ, ನಿಮ್ಮ ಜೊತೆಲಿ ಇರೋದಾ ಅಥವಾ ಮೂವ್ ಆನ್ ಆಗೋದಾ ಅನ್ನೋದಕ್ಕೆ ಒಂದು ಗೊಂದಲದಲ್ಲಿದ್ದಾರೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು, ಲೆಟ್ ಗೋ ಮಾಡೋದು ವೀಕ್ನೆಸ್ ಅಲ್ಲ, ಅದು ಒಂದು ಹೀಲಿಂಗ್ ಅಂತ. ಕೆಲವು ಕನೆಕ್ಷನ್ಗಳು ನಮ್ಮನ್ನು ಗ್ರೋ ಮಾಡೋಕ್ಕೆ ಮಾತ್ರ ಬರುತ್ತೆ, ಜೊತೆಲಿರೋದಕ್ಕೆ ಅಲ್ಲ. ಜಾಸ್ತಿ ಅಟ್ಯಾಚ್ ಆಗಬೇಡಿ, ನೋವನ್ನು ಜಾಸ್ತಿ ಮಾಡ್ಕೋಬೇಡಿ, ರಿಲೀಸ್ ಮಾಡಿ, ಟ್ರಸ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಹಳಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದೇ ಆಗಲಿ. ಧನ್ಯವಾದಗಳು. ಶುಭ ದಿನ.